ಕಳೆದ 7 ದಶಕಗಳಲ್ಲಿ ಬಿಜೆಪಿ ಪಕ್ಷ ಧರ್ಮವನ್ನು ರಾಜಕೀಯಕ್ಕೆ ತಂದು ಧರ್ಮವನ್ನು ಬೆರೆಸಿ ಧರ್ಮವನ್ನು ದತ್ತು ಪಡೆದುಕೊಂಡು ಹಿಂದುತ್ವವನ್ನು ಮುಂದಿಟ್ಟು ಪ್ರಭು ಶ್ರೀರಾಮನನ್ನು ರಾಜಕೀಯಕ್ಕೆ ತಂದು ಬಂಧುತ್ವವನ್ನು ಮರೆತ ಬಿಜೆಪಿಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನೇ ತಿರುಗೇಟು ನೀಡಿದ. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿತು, ಪ್ರಭು ಶ್ರೀರಾಮ ಗೆದ್ದ. ಬದರಿನಾಥದಲ್ಲಿ ಇಂಡಿಯಾ ಒಕ್ಕೂಟ ಗೆದ್ದಿತು. ಇನ್ನು ಕೇದಾರನಾಥದಲ್ಲಿ ಅವ್ಯವಹಾರದ ಗೂಡಾಗಿದೆ. ಚುನಾವಣಾ ಫಲಿತಾಂಶವನ್ನೇ ಬುಡಮೇಲು ಮಾಡಿ ಸಾಮೂಹಿಕ ಪಕ್ಷಾಂತರ ಮಾಡಿಸಿ ಚುನಾಯಿತ ಸರಕಾರಗಳನ್ನೇ ಬದಲಿಸುವ ಕಾಯಕವನ್ನು ಮಾಡಿ ಆಪರೇಷನ್ ಕಮಲ ಅಥವಾ ಆಪರೇಷನ್ ಲೋಟಸ್ ಎಂದು ನಾಮಕರಣ ಮಾಡಿ ಬಿಜೆಪಿಯ ಚಾಣಕ್ಯ ಎಂದು ಕರೆಸಿಕೊಂಡವರಿಗೆ ಈ ಬಾರಿ ಜನಬುದ್ಧಿ ಕಲಿಸಿದರು. ಭಾರತದ ಜನತೆ ಏಕ ವ್ಯಕ್ತಿ ಸರ್ವಾಧಿಕಾರವನ್ನು ಎಂದಿಗೂ ಒಪ್ಪುವುದಿಲ್ಲ ಎಂದು ರುಜುವಾತುಪಡಿಸಿದರು. ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಪ್ರತಿಪಕ್ಷ ಮುಕ್ತ ಭಾರತದ ಕನಸು ಕಂಡಿದ್ದ ಬಿಜೆಪಿ ಬಹಿರಂಗವಾಗಿ ಇನ್ನೂ 50 ವರ್ಷಗಳ ಕಾಲ ಭಾರತವನ್ನು ತಾನೇ ಆಳುವುದಾಗಿ ಹೇಳಿದೆ. ಅಂತಹ ಬಿಜೆಪಿ ಇಂದು ಒಡೆದ ಮನೆಯಾಗಿದೆ. ಸೋ ಕಾಲ್ಡ್ ಯೋಗಿ ಮಾಡೆಲ್ ಅಂದುಕೊಂಡಿದ್ದಂತಹ ಬಿಜೆಪಿಗೆ ಯುಪಿಯಲ್ಲಿ ಇಂದು ಶಿಸ್ತಿನ ಪಕ್ಷ ಅಶಿಸ್ತನ್ನು ಮೈಗೂಡಿಸಿಕೊಂಡು ಬಹುಶಃ ಇಂದು ಯೋಗಿ ಮಾಡೆಲ್ ನಗೆ ಪಾಟಲಿಗೆ ಗುರಿಯಾಗಿದೆ, ಒಡೆದ ಮನೆಯಾಗಿದೆ. ಉಪಚುನಾವಣೆಯಲ್ಲಿ 13 ಕ್ಷೇತ್ರಗಳಲ್ಲಿ ಕೇವಲ 3 ಸ್ಥಾನವನ್ನು ಗಳಿಸಿದೆ. 10 ಸ್ಥಾನಗಳು ಇಂಡಿಯಾ ಒಕ್ಕೂಟದ ಪಾಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ ಸೋರುತ್ತಿದೆ. ನೀಟ್ ಭ್ರಷ್ಟಾಚಾರ ಬಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪರಶುರಾಮ ಸೃಷ್ಟಿಯ ತುಳುನಾಡಿನ ಜನಕನಾದಂತಹ ಪರಶುರಾಮನ ಕಂಚಿನ ವಿಗ್ರಹಕ್ಕೆ ಹೊಂಚು ಹಾಕಿದ ಸುನಿಲ್ ಕುಮಾರ್ ಅವರ ಕಪಟ ಹಿಂದುತ್ವ ಬಯಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಪರಶುರಾಮನ ವಿಗ್ರಹವನ್ನು ಮಾಡಿ ಕೋಟಿ ಲೂಟಿ ಮಾಡಿದ ಕಾರ್ಕಳ ಶಾಸಕರ ಹಿಂದುತ್ವದ ಪಾಠ ನಗೆಪಾಟಲಿಗೆ ಗುರಿಯಾಗಿದೆ. ಈ ಭ್ರಷ್ಟಾಚಾರದ ತನಿಖೆ ಆಗಬೇಕು. ಅದಕ್ಕಾಗಿ ನಿಮ್ಮ ಪಯಣ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಬಳಿ ಇರುವ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ನಾಳೆ ತಾರೀಕು 23 ಜುಲೈ 10 ಗಂಟೆಗೆ ನಾವೆಲ್ಲ ಸೇರೋಣ. ಜೈ ಹಿಂದ್.